ಸೊ ನನ್ನ ಯೂಟ್ಯೂಬ್ ಚಾನಲ್ ನಾನು ತುಂಬ ಥರದ ಅನಿಮೆ ಜಾನರ್ನ ಕವರ್ ಮಾಡಿದ್ದೀನಿ. ಜಸ್ಟ್ ಲೈಕ್ ಫ್ಯಾಂಟಸಿ, ಆ್ಯಕ್ಷನ್, ರೊಮ್ಯಾನ್ಸ್, ಕಾಮಿಡಿ. ಆದರೆ ನಾನು ಯಾವುದೋ ಒಂದು ಜಾನರ್ ನಾನು ಮಿಸ್ ಮಾಡಿದ್ದೀನಿ ಅಂದರೆ ಅದು ಸ್ಪೋರ್ಟ್ಸ್. ಇವಾಗ ಸ್ಪೋರ್ಟ್ಸ್ ಅನಿಮೆ ನಾನು ನೋಡಿಲ್ಲ ಅಂತಲ್ಲ, ಬಟ್ ಐ ಹ್ಯಾವ್ ಸೀನ್ ಮೆನಿ ಸ್ಪೋರ್ಟ್ಸ್ ಅನಿಮೆ. ಆದರೆ ನನಗೆ ಯಾವ್ದು ಕವರ್ ಮಾಡಬೇಕಂತ ಗೊತ್ತಾಗ್ತಿಲ್ಲ. ಆದರೆ ಇವತ್ತು ನಾನು ಕವರ್ ಮಾಡ್ತಿರೋಂಥ ಸ್ಪೋರ್ಟ್ಸ್ ಅನಿಮೆ ಈಸ್ ಅ ಕ್ಲಾಸಿಕ್ ಮಾಸ್ಟರ್ ಪೀಸ್ ವಿಚ್ ಈಸ್ ನೋನ್ ಆ್ಯಸ್ ಹಾಜಿಮೆ ನೋ ಇಪ್ಪೋ. ಸೊ ಹಾಜಿಮೆ ನೋ ಇಪ್ಪೋ ಈಸ್ ಅ ಬಾಕ್ಸಿಂಗ್ ಅನಿಮೆ ಮತ್ತು ಇದು ಸ್ಪೋರ್ಟ್ಸ್ ಅನಿಮೆ. ಇದರಲ್ಲಿ ಏನು ಬ್ಲೂ ಲಾಕ್ ಥರ ಜಾಸ್ತಿ ಓವರ್ ಎಕ್ಸಾಚುರೇಟರ್ ಪವರ್ ಏನು ತೋರಿಸಲ್ಲ. ಅದ್ರಲ್ಲಿ ನೋಡಿದ್ರೆ ಏನೇನೋ ಬರುತ್ತೆ, ಬಾನ್ಸಸ್ ಬರುತ್ತೆ, ಅದು ಬರುತ್ತೆ. ಆದರೆ ಇದರಲ್ಲಿ ಏನೂ ಆ ಥರ ಇರಲ್ಲ. ಇದರಲ್ಲಿ ಒಬ್ಬ ಹುಡುಗ ಇರ್ತಾನೆ ಹೂ ಇಸ್ ಒಬ್ಸೆಸ್ಡ್ ವಿತ್ ಬಾಕ್ಸಿಂಗ್ ಮತ್ತು ಅವನ ಪ್ಯಾಷನ್ನ ಅವ್ನು ಮುಂದೆ ತಗೊಂಡೋಗಿ ಅದನ್ನೇ ಒಂದು ಕರಿಯರ್ ಮಾಡೋದೇ ಈ ಅನಿಮೆಯ ಮೇನ್ ಕೋರ್ ಆಗಿರುತ್ತೆ. ಸೊ ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ರಾಕ್ ಕಂಟೆಂಟ್ ಕ್ರಿಯೇಟರ್ ಕೆ ಜೀವನಾರಾಯಣ್. ವೆಲ್ಕಮ್ ಟು ಮೈ ಚಾನಲ್ ರಾಕ್ ಕಂಟೆಂಟ್ ಅನಿಮೆ. ಹಾಜಿಮೆ ನೋ ಇಪ್ಪೋ ಆ್ಯನಿಮೆ ಬಗ್ಗೆ ನಾನು ನಿಮಗೆ ಹೇಳೋದಾದರೆ ಇದೊಂದು ಹಳೆಯ ಆ್ಯನಿಮೆ ಮತ್ತು ಈ ಆ್ಯನಿಮೆ ಇಸ್ ಅಬೌಟ್ ಬಾಕ್ಸಿಂಗ್, ಫೈಟಿಂಗ್ ಸ್ಪಿರಿಟ್, ಡಿಸಿಪ್ಲಿನ್ ಆಗಿ ಇರುವುದು ಮತ್ತು ನಮ್ಮನ್ನು ನಾವು ತಿಳ್ಕೊಳ್ಳೋದು ಈ ಆ್ಯನಿಮೆ ಕೋರ್. ಈ ಆ್ಯನಿಮೆಯ ಪ್ರೊಟ್ಯಾಗನಿಸ್ಟ್ ಇಪ್ಪೋ, ಮಕುನೋಜಿ ಇಪ್ಪೋ ಅಂತ ಇರ್ತಾನೆ. ಅವನು ಒಂದು ಹೈಸ್ಕೂಲ್ ಹುಡುಗ ಆಗಿರ್ತಾನೆ. ಅವ್ರ ಅಮ್ಮ ಜೊತೆ ಇರ್ತಾನೆ. ಅವ್ರ ಅಮ್ಮ ಒಂದು ಫಿಶರ್ ವುಮೆನ್ ಆಗಿರ್ತಾನೆ. ಬೆಳಗ್ಗೆ ಹೊತ್ತು ಅವನು ಸ್ಕೂಲ್ಗೆ ಹೋಗ್ತಾನೆ. ವಾಪಸ್ ಬಂದಮೇಲೆ ಅವ್ರ ಅಮ್ಮ ಜೊತೆ ಅವನು ಫಿಶಿಂಗಿಗೆ ಹೆಲ್ಪ್ ಮಾಡ್ತಾನೆ, ಅವ್ರ ಅಮ್ಮಗೆ ಏನೇನು ಕೆಲಸ ಇರುತ್ತೆ ಅಂತ. ಸೊ ಇಪ್ಪೋ ಒಂದು ಒಳ್ಳೆ ಅಷ್ಟು ಓದೋದ್ರಲ್ಲಿ ಇದು ಆವ್ರೇಜ್ ಸ್ಟೂಡೆಂಟ್ ನಮ್ಮ ಥರ. ಆದಮೇಲೆ ಅವ್ನು ಸ್ಕೂಲಲ್ಲಿ ಹೋಗ್ತಾ ಇರುವಾಗ ಅವನ್ನ ಜಾಸ್ತಿ ಬುಲಿ ಮಾಡ್ತಾರೆ. ಯಾಕಂದರೆ ಅವ್ನು ಫಿಶರ್ ವುಮೆನ್ ಆಗಿರ್ತಾನೆ ಮತ್ತು ಅವನಿಂದ ಸ್ಮೆಲ್ ಬರುತ್ತೆ, ಅದು ಬರುತ್ತೆ, ಮತ್ತು ಅವ್ನು ಜಾಸ್ತಿ ವೀಕ್ ಕೂಡ ಇದ್ದ ಆ ಟೈಮಲ್ಲಿ. ಸೊ ಇಷ್ಟೆಲ್ಲ ನಡೀತಿರುವಾಗ ಒಂದಿನ ಒಂದು ಪೊಲೀಸ್ 3-4 ಜನ ಅವನ್ನ ಗುಂಪಾಗಿ ಸೇರಿಕೊಂಡು ಮಕುನೋಜಿನ ಹೊಡಿತಾ ಇರ್ತಾರೆ ಬ್ರಿಡ್ಜ್ ಕೆಳಗಡೆ. ಆವಾಗ ಒಂದ್ಸರಿ ತಾಕಮುರ ಅಂತ ಒಬ್ಬ ಬಾಕ್ಸರ್ ಅವನ ತನ್ನ ರೋಡ್ ಇದರಲ್ಲಿ ಸ್ಟ್ಯಾಮಿನಾ ಇನ್ಕ್ರೀಸ್ ಮಾಡ್ತಾರಲ್ಲ, ರೋಡ್ ಮ್ಯಾಪ್ ಅಂತ ಏನು ಅಂತಾರಲ್ಲ, ಅದನ್ನು ಅವ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದ. ಆವಾಗ ಅವನು ಇಪ್ಪೋಗೆ ಪುಲಿ ಮಾಡ್ತಿರೋದನ್ನ ನೋಡಿ ಇಪ್ಪೋನ ಕಾಪಾಡ್ತಾನೆ. ಇಪ್ಪೋ ಅವಾಗ ತುಂಬ ಇಂಜುರಿ ಆಗಿರ್ತಾನೆ ಮತ್ತು ಅವನ ತಲೆ ಸುತ್ತಲೇ ಬಿದ್ದೋಗ್ಬಿಡ್ತಾನೆ. ತಾಕಮುರ ಅವಾಗ ಅವನ್ನ ಕರ್ಕೊಂಡೋಗಿ ಅವನು ಬಾಕ್ಸಿಂಗ್ ಜಿಮ್ಮಲ್ಲಿ ರೆಸ್ಟ್ ಮಾಡಿಸ್ತಾನೆ. ಅದಾದಮೇಲೆ ಇಪ್ಪೋ ಅಲ್ಲಿ ಎದ್ದೋಗ್ತಾನೆ ಮತ್ತು ಅವನು ಅನ್ಕೋತಾನೆ. ತಾಕಮುರ ಅವರು ಟ್ರೈನಿಂಗ್ ಮಾಡ್ತಾ ಇರ್ತಾನೆ. ಆವಾಗಲೇ ಇಪ್ಪೋಗೆ ಅವನು ಬಾಕ್ಸಿಂಗ್ ಮೇಲೆ ಲವ್ ಸ್ಟಾರ್ಟ್ ಆಗಿಬಿಡುತ್ತೆ. ಹೇಗೆ ಗೊತ್ತಿಲ್ಲ. ತಾಕಮುರ ಅವನಿಗೆ ಇನ್ಸ್ಪಿರೇಷನ್ ಥರ ಆಗಿರ್ಬೋದು ಮತ್ತು ಅವನಿಗೆ ಸ್ಪೋರ್ಟ್ಸ್ ಮೇಲೆ ಬಾಕ್ಸಿಂಗ್ ಮೇಲೆ ಇಂಟ್ರೆಸ್ಟ್ ಆಯಿತು. ಯಾಕಂದರೆ ಅವನು ಸ್ಟ್ರಾಂಗ್ ಇರಬೇಕು ಅಂತ ಮತ್ತು ಅವನು ಯಾರ ಮುಂದೆ ವೀಕ್ ಅಂತ ಕಾಣಿಸ್ಬಾರ್ದು ಅಂತ. ಸೊ ಅವಾಗ ತಾಕಮುರ ಹೇಳ್ತಾನೆ, ನಾನು ಇನ್ನೂ ಹಾಗೆ ಈ ಜಿಮ್ಮಲ್ಲೆಲ್ಲ ಸೇರಿಸ್ಕೊಳ್ಳೋಕ್ಕಾಗಲ್ಲ, ನೀನು ಈ ಥರ ಒಂದು ಟಾಸ್ಕ್ ಇರುತ್ತೆ, ಅದನ್ನು ನೀನು ಕಂಪ್ಲೀಟ್ ಮಾಡಿದ್ರೆ ನೀನು ಸೇರಿಸ್ಕೊಳ್ಳೋದು ಅಂತ ಹೇಳ್ತಾನೆ. ಸೊ ಅವನು ಇಪ್ಪೋ ಕೇಳ್ತಾನೆ ಏನದು ಟಾಸ್ಕ್ ಅಂತ. ಅವಾಗ ತಾಕಮುರ ಹೇಳ್ತಾನೆ, ಮರಕ್ಕೆ ಪಂಚ್ ಮಾಡು, ಅದರಲ್ಲಿ ಬೀಳೋ ಎಲೆಗಳಿಂದ ಬೀಳುವಾಗ 10 ಎಲೆಗಳನ್ನು ನಿನ್ನ ಕೈಯಲ್ಲಿ ಇಟ್ಕೋಬೇಕು ಅಂತ. ತಾಕಮುರ ಇಲ್ಲಿ ಹೇಳಿದ್ದು 2 ಕೈಯಲ್ಲೂ 5 ಅಂತ. ಆದರೆ ನಮ್ಮ ಇಪ್ಪೋ ಒಂದೇ ಕೈಯಲ್ಲಿ 10 ಹಿಡಿತಾನೆ. ಸೊ ಅವಾಗ ಅವ್ನಿಗೆ ಗೊತ್ತಾಗುತ್ತೆ ಈ ಒಂದು ಸ್ಟ್ಯಾಮಿನಾ ತುಂಬ ಚೆನ್ನಾಗಿದೆ ಮತ್ತು ಇದನ್ನೆಲ್ಲ ಮತ್ತು ಇವ್ನು ಸ್ವಲ್ಪ ಪಾಲಿಶ್ ಬೇಕಿತ್ತು ಅಂತ. ಅದಾದಮೇಲೆ ಮತ್ತೆ ತಾಕಮುರ ಒಂದು ಬಾಕ್ಸಿಂಗ್ ಜಿಮ್ಗೆ ಕರ್ಕೊಂಡು ಬರ್ತಾನೆ ಮತ್ತು ಅವನಿಗೆ ಬೇಸಿಕ್ ಪಂಚಸ್ ಹೇಳ್ಕೊಡ್ತಾನೆ, ಲೈಕ್ ಜಾಬ್ ಅದೆಲ್ಲ ಹೇಳ್ಕೊಡ್ತಾ ಇರ್ತಾನೆ. ಅವಾಗ ಅವನು ಪಂಚಿಂಗ್ ಬ್ಯಾಗ್ ಹೊಡೆಯೋಕ್ಕೆ ಅವನು ಹೇಳ್ತಾನೆ. ಅವಾಗ ಅವ್ನು ಹೊಡೆದಾಗ ಪಂಚಿಂಗ್ ಬ್ಯಾಗ್ ಹೇಗೆ ಹೋಗುತ್ತೆ ಹಿಂದೆ. ಅವಾಗ ಅವರ ಕೋಚ್, ತಾಕಮುರ ಕೋಚ್ ಏನಿರ್ತಾರೋ ಅದನ್ನು ನೋಡಿ ಇಂಪ್ರೆಸ್ ಆಗ್ತಾರೆ. ಮತ್ತು ಆಮೇಲೆ ಅವನ್ನ ಮಿಯಾತಾ ಅಂತ ಒಬ್ಬ ಇರ್ತಾನೆ ಆ ಬಾಕ್ಸಿಂಗ್ ಜಿಮ್ಮಲ್ಲಿ. ಅವನು ತುಂಬ ಫೇಮಸ್ ಬಾಕ್ಸರ್, ವೆಲ್ ಟ್ರೈನ್ ಅಂತ ಇರ್ತಾನೆ. ತಾಕಮುರ ಮತ್ತು ಮಿಯಾತಾ ಇಬ್ಬರು ಆಪೋಸಿಟ್ ಥರ ಇರ್ಬೋದು. ತಾಕಮುರ ಬರೀ ಪವರ್ ಮತ್ತು ಇದು ನೋಡಿದ್ರೆ ನಮ್ಮ ಮಿಯಾತಾ ಬಂದು ಟೆಕ್ನಿಕ್ನ ಯೂಸ್ ಮಾಡ್ತಾನೆ ಮತ್ತು ಅದ್ರ ಬೇಸಸಲ್ಲೇ ಅವ್ನು ಬಾಕ್ಸಿಂಗ್ ಮಾಡೋದು. ಸೊ ಮಿಯಾತಾ ಮುಂದೆ ಅವನು ಮಕುನೋಜಿನ ಬಿಟ್ಬಿಡ್ತಾನೆ. ಮಕುನೋಜಿಗೆ ಏನೂ ಗೊತ್ತೇ ಇಲ್ಲ, ಬಾಕ್ಸಿಂಗ್ ಬಿ ಕೂಡ ಬರಲ್ಲ, ಆದ್ರೂ ಅವನ್ನ ಬಿಟ್ಬಿಡ್ತಾರೆ ಬಾಕ್ಸಿಂಗ್ ಮಾಡೋಕ್ಕೆ. ಆವಾಗ ಫಸ್ಟ್ ಟೈಮ್ ಆಗಿರೋದ್ರಿಂದ ಮಿಯಾತಾ ಮುಂದೆ ಸೋಲ್ತಾನೆ. ಆದರೆ ಕೋಚ್ ಅದರ ಫೈಟಲ್ಲಿ ಏನು ನೋಟಿಸ್ ಮಾಡಿತ್ತು ಅಂದರೆ ಮಿಯಾತಾ ಅವನಿಗೆ ಚಿನ್ನ ಹತ್ರ ಹೊಡಿತಾರೆ. ಇವಾಗ ಯಾವುದಾದ್ರೂ ಬಾಕ್ಸರ್ ಚಿನ್ನ ಹತ್ರ ಹೊಡೆದ್ರೆ ಮತ್ತೆ ಆ ಬಾಕ್ಸರ್ ಎದೊಳಲ್ಲ ಅಂತ ಟೆಕ್ನಿಕ್ ಇರೋದು. ಆದರೆ ಮಕುನೋಜಿ ಅದೆಲ್ಲ ಆದ್ರೂ ಮತ್ತೆ ಎದ್ದು ನಿಂತ್ಕೋತಾನೆ ಮತ್ತು ಅವನು ಫೇಸ್ ಮಾಡ್ತಾರೆ ಬಾಕ್ಸಿಂಗ್ ಸ್ಟ್ಯಾನ್ಸಲ್ಲಿ ಮತ್ತೆ ನಿಂತ್ಕೋತಾನೆ. ಸೊ ಇದನ್ನು ನೋಡಿ ಕೋಚ್ ತುಂಬ ಇಂಪ್ರೆಸ್ ಆಗ್ತಾರೆ ಮತ್ತು ಅವನ್ನ ಸ್ಟೂಡೆಂಟ್ ಮಾಡ್ಕೋತಾರೆ. ಅದಾದಮೇಲೆ ಅವನಿಗೆ 2 ತಿಂಗಳು ಟ್ರೈನಿಂಗ್ ಕೊಡ್ತಾರೆ. ಅದಾದಮೇಲೆ ಮಿಯಾತಾ ಮತ್ತು ಜೊತೆ ಬಾಕ್ಸಿಂಗ್ ಮ್ಯಾಚ್ ಮಾಡಿಸ್ತಾರೆ. ಆವಾಗ ಮಿಯಾತಾನ ಅವನು ಮಕುನೋಜಿ ಸೋಲಿಸ್ತಾನೆ. ಸೊ ಅದಾದಮೇಲೆ ಅವನು ಸ್ಕೂಲ್ಗೆ ಹೋಗ್ತಾನೆ, ಡೇ ಟೈಮ್ ಸ್ಕೂಲ್ಗೆ ಹೋಗ್ತಾನೆ. ಅಷ್ಟು ಟೈಮ್ಗೆಲ್ಲ ಬರ್ತಾನೆ, ಟ್ರೈನಿಂಗ್ ಮಾಡ್ತಾನೆ, ಎಲ್ಲ ಮಾಡ್ತಾರೆ. ಸೊ ಇಷ್ಟೆಲ್ಲ ನಡೀತಾ ಇರುತ್ತೆ. ಸೊ ಇಷ್ಟೆಲ್ಲ ನಡೀತಾ ಇರುವಾಗ ಅವ್ನು ಟೂರ್ನಮೆಂಟ್ಸ್ಗೆಲ್ಲ ಕೋಚ್ ಕರ್ಕೊಂಡು ಹೋಗ್ತಾ ಇರ್ತಾರೆ ಮತ್ತು
ಬೇರೆ ಬೇರೆ ಬಾಕ್ಸರ್ಸ್ನ ಅವ್ನು ಮೀಟ್ ಮಾಡ್ತಾನೆ, ಟೈಟಲ್ಸ್ ವಿನ್ ಆಗ್ತಾನೆ, ತುಂಬ ನಡೆಯುತ್ತೆ. ಮತ್ತು ಈ ಆ್ಯನಿಮೆದಲ್ಲಿ ವಿಲನ್ಸ್ನ ನೀವು ಯಾವತ್ತೂ ಹೇಟ್ ಮಾಡೋಕ್ಕಾಗಲ್ಲ, ಒಂದು ಕ್ಯಾರೆಕ್ಟರ್ನ ನೀವು ಹೇಟೇ ಮಾಡೋಕ್ಕಾಗಲ್ಲ, ಯಾಕಂದರೆ ಇದರಲ್ಲಿ ವಿಲನ್ಸ್ ಇಲ್ಲ, ಏನಿಲ್ಲ, ಬೇರೆ ಆಪೋನೆಂಟ್ಸ್ ಇರ್ತಾರೆ. ಮತ್ತು ಇದರಲ್ಲಿರೋ ಅಂಥ ಆ್ಯನಿಮೆ ಆಪೋನೆಂಟ್ಸ್ ಕೂಡ ನಿಮ್ಗೆ ಇಷ್ಟ ಆಗ್ತಾರೆ. ಅವರ ಕ್ಯಾರೆಕ್ಟರ್ ರೈಟಿಂಗ್ ಅಷ್ಟು ವೆಲ್ ಡಿಸೈನ್ ಮತ್ತು ವೆಲ್ ರಿಟರ್ನ್ ಆಗಿರುತ್ತೆ. ಇದರಲ್ಲಿ ಸ್ಟಾರ್ಟಿಂಗಲ್ಲಿ ಬುಲಿ ಒಂದು ಟೈಮ್ ಬರುತ್ತೆ, ಮಾಕುನುಚಿ ಅವರ ಅಮ್ಮಗೆ ತಲೆ ಸುದ್ದು ಇದೋಗ್ಬಿಡ್ತಾರೆ ಮತ್ತು ಅವ್ರಿಗೊಂದು ಹೆಲ್ತ್ ಪ್ರಾಬ್ಲಮ್ ಆಗುತ್ತೆ. ಆವಾಗ ಇಪ್ಪೋ ಹೇಳ್ತಾನೆ, ನಾನು ಬಾಕ್ಸಿಂಗ್ ಮತ್ತೆ ಮಾಡಲ್ಲ, ನಮ್ಮಮ್ಮನ ನೋಡ್ಕೋತೀನಿ ಅಂತ. ಆವಾಗ ಅವ್ರ ಅಮ್ಮ ಹೇಳ್ತಾರೆ, ಇಲ್ಲ ನೀನು ಹೋಗು. ಮತ್ತು ಅವನು ಫಸ್ಟ್ ಸ್ಕೂಲಲ್ಲಿ ಯಾರು ಅವನ್ನ ಬುಲಿ ಮಾಡಿದ್ರಲ್ಲ, ಅದರಲ್ಲಿ 3-4 ಬುಲೀಸ್ ಯಾರಿದ್ರು ಅವ್ರ ಅಮ್ಮನ ಟೇಕ್ ಕೇರ್ ಮಾಡ್ತಾರೆ. ಸೊ ಇಪ್ಪೋ ಆ ಬುಲೀಸ್ ಮಧ್ಯದಲ್ಲಿ ಇನ್ಸ್ಪಿರೇಷನ್ ಥರ ಆಗ್ತಾನೆ. ಸೊ ಇದೇ ಒಂದು ಆ್ಯನಿಮೆ. ಇದೆಲ್ಲ ನಾನು ಹೇಳಿದ್ದು ಬರೀ ಸೀಸನ್ 1. ಸೊ ಇನ್ನು ಆಜಮೇನೆ ಇಪ್ಪೋ ನೀವೇನಕ್ಕೆ ನೋಡಬೇಕು ಅಂತ ನೀವೇನಾದರೂ ನನ್ನ ಕೇಳಿದ್ರೆ, ಇಟ್ಸ್ ಎನ್ ಕ್ಲಾಸಿಕ್ ಸ್ಪೋರ್ಟ್ಸ್ ಆ್ಯನಿಮೆ. ಹೇಳ್ದಾಗೆ ಬಾಕ್ಸಿಂಗ್ ನಿಮ್ಗೆ ಇಷ್ಟ ಅಂದರೆ ನೋಡಿ, ಮತ್ತು ಬಾಕ್ಸಿಂಗ್ ಇಷ್ಟ ಇಲ್ಲ ಅಂದ್ರೂ ಆ್ಯನಿಮೆ ನೋಡೋಕೆ ನಿಮ್ಗೆ ಇಷ್ಟ ಅಂದರೆ ಆ್ಯನಿಮೆ ನೋಡಿ. ಮತ್ತು ಈ ಆ್ಯನಿಮೆ ಬರೀ ಬಾಕ್ಸಿಂಗ್ ಬಗ್ಗೆ ಇರೋಲ್ಲ, ಇಟ್ಸ್ ಕಾಮಿಡಿ, ರಿಲೇಷನ್ಶಿಪ್ನ ಹೇಗೆ ನೀವು ಮೇಂಟೈನ್ ಮಾಡಬೇಕು, ಡಿಸಿಪ್ಲಿನ್, ಮತ್ತು ನೀವು ಯಾವುದನ್ನು ನೀವು ಒಬ್ಸೆಷನಿಂದ ನೀವು ಮಾಡಿ ಕ್ಯೂರಿಯಾಸಿಟಿಯಿಂದ ಕಲಿತೀರಾ, ಅದನ್ನು ಆ ಸ್ಕಿಲ್ ನಿಮ್ಮನ್ನ ಯಾವತ್ತೂ ಬಿಟ್ಟೋಗಲ್ಲ ಅಂತ ಹೇಳ್ಕೊಡುತ್ತೆ. ಸೊ ಇಟ್ಸ್ ಆ್ಯನ್ ವಂಡರ್ಫುಲ್ ಆ್ಯನಿಮೆ, ಅಮೇಝಿಂಗ್ ಸ್ಟೋರಿ ಲೈನ್. ಆ್ಯನಿಮೇಷನ್ ಇರೋದು ಸ್ವಲ್ಪ ತುಂಬ ಹಳೆಯದಿರೋದ್ರಿಂದ ನಿಮ್ಗೆ ಸ್ವಲ್ಪ ನೋಡೋಕ್ಕೆ ಸ್ವಲ್ಪ ಬೇಜಾರಾಗ್ಬೋದು. ಆದರೆ ನೀವೇನಾದರೂ ನೋಡಿದ್ದೀರಾ ಅಂದರೆ ಫಸ್ಟೇ ಒಂದು ಹಳೆ ಆ್ಯನಿಮೇಸ್ ನಿಮಗೇನು ಅದು ಪ್ರಾಬ್ಲಮ್ ಆಗಿರಲ್ಲ. ಆದರೆ ನೀವೇನಾದರೂ ಆ್ಯನಿಮೇಷನ್ನ ಸ್ವಲ್ಪ ಸೈಡಿಗೆ ಇಟ್ಟು ನೀವು ಆ್ಯನಿಮೆ ನೋಡಿದ್ರೆ ಬರೀ 3-4 ಎಪಿಸೋಡ್ ಆಫ್ ದಿಸ್ ಆ್ಯನಿಮೆ ವಿಲ್ ಬಿ ಸ್ವಲ್ಪ ನಿಮ್ಗೆ ಅನ್ಇನ್ಸ್ಡ್ ಅನಿಸುತ್ತೆ. ಆದರೆ ಅದಾದಮೇಲೆ ಇದರದ್ದು ಆ್ಯನಿಮೇಷನ್ ಕ್ವಾಲಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ, ಮತ್ತು ಸ್ಟೋರಿ ಅಂತೂ ಅಮೇಝಿಂಗ್ ಅಂತ ಇದೆ. ಸೊ ನಿಮಗೇನಾದರೂ ಈ ಆ್ಯನಿಮೆ ನೋಡೋಕ್ಕೆ ಅಂತ ಇಂಟ್ರೆಸ್ಟ್ ಆಯಿತು ಅಂದರೆ ಡೆಫಿನೆಟ್ಲಿ ಟ್ರೈ ಮಾಡಿ. ವಿಚ್ ಇಸ್ ಕಾಲ್ಡ್ ಆಜಮೇನೆ ಇಪ್ಪೋ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ನಾನು ಮಿಸ್ ಮಾಡ್ತಾರೆ. ಮತ್ತು ಬಿ ಹ್ಯಾಪಿ ಆ್ಯಂಡ್ ಮೇಕ್ ಎವ್ರಿ ಒನ್ ಅರೌಂಡ್ ಯು ಹ್ಯಾಪಿ. ಸೊ ಥ್ಯಾಂಕ್ ಯು. ಅಷ್ಟೇ.